ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉಮಾ ಪವಗಡ ಕುಕಿಂಗ್ ಅಂಡ್ ಬ್ಲಾಗ್ ಕಡೆಯಿಂದ ಎಲ್ಲರಿಗೂ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಆ ಭಗವಂತ. ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಈ ದಿನವನ್ನು ಬೇವು ಬೆಲ್ಲದಿಂದ ಶುರು ಮಾಡೋಣ. ನಮ್ಮ ಜೀವನದಲ್ಲಿ ಸಿಹಿ ಒಂದೇ ಇದ್ರೆ ಜೀವನಕ್ಕೆ ಅರ್ಥ ಸಿಗೋಲ್ಲ, ಕಷ್ಟ ಒಂದೇ ಇದ್ರೂ ಜೀವನಕ್ಕೆ ಅರ್ಥ ಇರಲ್ಲ. ಹಾಗಾಗಿ ಸಿಹಿ ಕಹಿ ಎರಡು ಒಟ್ಟಿಗೆ ಇದ್ರೆ ನಮ್ಮ ಜೀವನಕ್ಕೆ ಒಂದರ್ಥ ಸಿಗೋದು. ಹಾಗಾಗಿ ಈ ಹಬ್ಬವನ್ನು ಬೇವು ಬೆಲ್ಲದಿಂದ ಶುರು ಮಾಡೋಣ. ಬೇವು ಬೆಲ್ಲ ಮಾಡೋದಕ್ಕೆ ಇಲ್ಲಿ ನಾನು ಬೇವಿನ ಹೂವು ತಗೊಂಡಿದ್ದೀನಿ, ಒಂದು 1/4 ಕಪ್ ಆಗುವಷ್ಟು. ಹಾಗೆ ಸಮ ಪ್ರಮಾಣದಲ್ಲಿ ಬೆಲ್ಲ ತಗೊಂಡಿದ್ದೀನಿ. ಎರಡು ಸಮವಾಗಿದ್ರೇನೆ ಚೆನ್ನಾಗಿರೋದು. ಹಾಗಾಗಿ ಈ ಬೇವಿನ ಹೂವಕ್ಕೆ ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ನೀವು ಉರ್ಗಡ್ಲೆ ಹಾಕೋಬಹುದು, ಬಾಳೆಹಣ್ಣು ಹಾಕೋಬಹುದು, ಏಲಕ್ಕಿ ಪೌಡರ್ ಹಾಕೋಬಹುದು, ಇನ್ನು ಬೇರೆ ಬೇರೆ ತರದ ಹಣ್ಣುಗಳಿದ್ರೆ ಮಿಕ್ಸ್ ಮಾಡ್ಕೋಬಹುದು. ಆದ್ರೆ ಇದು ಶ್ರೇಷ್ಠವಾದದ್ದು, ಬೇವು ಬೆಲ್ಲ ಇವೆರಡು ಶ್ರೇಷ್ಠವಾದದ್ದು. ಬೇರೆ ಮಿಕ್ಸ್ ಮಾಡಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಅದು ಶ್ರೇಷ್ಠವಾದದ್ದು ಅನ್ಸೋದಿಲ್ಲ. ಹಾಗಾಗಿ ಈ ಎರಡನ್ನ ಮಾತ್ರ ನಾನು ತಗೊಂಡಿದ್ನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಈಗ ಪೂಜೆಗೆ ಇಡಬೇಕು. ಹಾಗೆ ತಿನ್ನಂಗಿಲ್ಲ. ಮಡಿ ಉಟ್ಟು ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ನಮ್ಮ ಜೀವನದಲ್ಲಿ ಸಿಹಿ ಕಹಿ ಎರಡು ಸಮವಾಗಿ ಸ್ವೀಕರಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.